ನಮಸ್ಕಾರ ಸ್ನೇಹಿತರೆ. ನೋಡಿ, ಈ ಅಪ್ಪನಿಗೆ ಸ್ಟಿರಾಯ್ಡ್ ಆಗಿತ್ತು, ಕಾಲಲ್ಲಿ ಗಾಯ ಆಗಿತ್ತು. ಒಂದು 20 ದಿವಸ ಆಗಿದೆ ಬಂದು. ಅವತ್ತಿನಿಂದ ಇದಕ್ಕೆ ಕ್ಲಿಯರ್ ಆಗಿದೆ. ಕಾಲಲ್ಲಿ ನೀರು ಸೂರೋ ಗಾಯಗಳಾಗಿ ಅದನ್ನು ಇವತ್ತು 20 ದಿವಸಕ್ಕೆ ಕ್ಲಿಯರ್ ಆಗಿದೆ. ಸೊರೋಗ್ತಾ ಇದೆ, ಒಣಗ್ತಾ ಇದೆ, ಡ್ರೈ ಆಗ್ತಿದೆ. ತೋರಿಸ್ತೀನಿ 20 ದಿವಸಕ್ಕೆ. ಯಾಕೆಂದರೆ ಸ್ಟಿರಾಯ್ಡ್ ಆಗಿರೋದು ಇಷ್ಟೊತ್ತು ಒಣಗಿಬಿಡೋದು. ಇದು ಚರ್ಮ ಕಾಯಿಲೆ ಥರ ಆಗಿದೆ ಒಳಗಡೆ. ಅದು ಸ್ಟಿರಾಯ್ಡ್ ಅಂಶ ನೋಡಿ, ಈ ಥರ ಎಲ್ಲ ಡ್ರೈ ಆಗ್ತಾಯಿದೆ. ಈಗ ಕಿವಿ ರಕ್ತ ಸೋರೋದು, ಕಿವಿ ಹಾಕಿಲ್ಲ, ಬರೀ ನೀರು ಸೋರೋದು. ಅದೀಗ ಸರೋಗಿದೆ. ಈಗ ಕಡ್ತಾ ಇದೆಯಂತೆ, ಕಡ್ತಕ್ಕೆ ಮಾಡಿದ್ದೀನಿ ಇಚ್ಚಿಂಗು. ಕೆರ್ತಾ ಇರ್ತದೆ. ಗಾಯ ವಾಸಿ ಆಗೋಕ್ಕೆ ಅದು ಈ ಕಡ್ತಾ ಇರ್ತದೆ. ಮುಲ ಅಂತ ಹುಳಗಳು ಸಾಯ್ತಾ ಇರ್ತವೆ. ಬ್ಯಾಕ್ಟೀರಿಯಾಸು ಸುಮಾರು ಕಡೆ ತಿರುಗಿಬಿಟ್ಟವ್ರೆ ಇವರು. ಅವ್ರ ಬಾಯಲ್ಲೇ ಹೇಳಿಸ್ತೀನಿ. ಇದನ್ನು ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ. ಯಾರೇ ಇದ್ದರೂ ಬನ್ನಿ. ಗ್ಯಾಂಗ್ರೀನ್ ಇದಲ್ಲದೆ ಗ್ಯಾಂಗ್ರೀನು ಇರಲಿ, ಕಂಪ್ಲೀಟಾಗಿ ವಾಸಿ ಮಾಡಿಕೊಡ್ತೀನಿ. ಕೊಳ್ತೋಗ್ತಾ ಇರಲಿ, ಏನು ತೆಗಿಯೋಂಗಿರಲ್ಲ. ಯಾವ್ದು ಹೆಂಗಿರುತ್ತೋ ಹಂಗಂಗೆ ಇರುತ್ತೆ. ಆ ಥರ ಮಾಡಿಕೊಡ್ತೀನಿ. ಇದು ಇನ್ನೂ ಹುಡುಗ, ಎಂಗೇಜ್ನಲ್ಲಿ ಅವನಿಗೆ ಈ ಥರ ಕಾಯಿಲೆ ಬಂದಿದೆ. ಅದು ಅವನ ಫುಡ್ಡು ತಿಂತಕ್ಕಂಥ ಫುಡ್ಡು ಡೈಲಿ ತಿಂತಿರ್ತ ನೋಡಿ. ಯಾಕೆ ವೈದ್ಯರುಗಳು ಹೇಳ್ತಾರೆ ಅಂದರೆ ತಿನ್ನಬೇಡಿ ಅಂತ. ಈ ಪ್ರಾಬ್ಲಮ್ಮೇ. ಅವನು ಅದನ್ನ ತಿಂದು ಬೇರೆ ಬಸ್ಸಾರ ಅಂದರೆ ಇಷ್ಟ ಇಲ್ಲ ಅವನಿಗೆ. ಇದು ಈ ಥರ ಆಗಿದೆ ನೋಡಿ. ಈಗ ಕಂಪ್ಲೀಟ್ಲಿ ಗುಡ್ ಬಾಯ್ ಆಗವನೇ. ಕೇಳಿ, ಈಗ ಎಷ್ಟು ದಿವಸದಿಂದ ಇತ್ತು, ಏನಿತ್ತು ಕರೆಕ್ಟಾಗಿ ಹೇಳು. ಒಂದು ವರ್ಷದಿಂದ ಇತ್ತು. ಹಾಂ, ಈಗ 20 ದಿವಸ ಬಂದು ತೋರಿಸ್ತಾಗಿಂದ ಕಮ್ಮಿ ಆಗದೆ. ಆಮೇಲೆ ಎಲ್ಲೆಲ್ಲಿ ತೋರಿಸಿದ್ರಾ? ಎಷ್ಟೊಂದು ಕಡೆ ತೋರಿಸಿದ್ವಿ. ಹೌದಾ? ಈಗ ಅಲ್ಗೂ ಪರವಾಗಿಲ್ವಾ? ಪರವಾಗಿಲ್ಲ, ವಾಸಿ ಆಗ್ತಾ ಇದೆ. ಫುಡ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ಯಲ್ವಾ? ನಾವು ಹೇಳಿದ ಪಥ್ಯ ಇದೆಯಲ್ವಾ? ಹಾಂ, ಹೇಳು. ಅಕಸ್ಮಾತ್ ನೋಡು, ಅವ್ರು ಹೇಳ್ಕೊಡ್ತಾರೆ ಅಂದ್ಕೊಂಡ್ಬಿಡ್ತಾರೆ. ಕರೆಕ್ಟಾಗಿ ಫುಡ್ ಎಲ್ಲ ಚೇಂಜ್ ಮಾಡಿ. ಭಯವಾಗಿ ಅವನೇ ಪಾಪ. ಅವನಿಗೆ ಹೇಳಿ ಎಲ್ಲ ಮಾಡಿಕೊಟ್ಟಿದ್ದೀನಿ. ಭಯವಾಗಿ ತಗೊತಾನೆ. 20 ದಿವಸಕ್ಕೆ ಆ ಲೆವೆಲಿಗೆ ಬಂದಿದೆ. ಏನು ತೊಂದರೆ ಏನಿಲ್ಲ ನೋಡಿ. ಒಟ್ಟಿನ ಪಥ್ಯ ಅವನೇ, ಕಂಡೀಷನಾಗಿ ಪಥ್ಯ ಅವನೇ. ಇಲ್ಲದಿದ್ರೆ ತಿರ್ಗಾ ವಾಸಿ ಆಗ್ತಿರಲಿಲ್ಲ. ಇವತ್ತು ಬಂದಿದ್ದಾನೆ. 3ನೇ ಟೈಮ್ ಔಷಧಿ ಕೊಡ್ತಾಯಿದ್ದೀನಿ. ಬೇರೆ ಏನೇ ಇದ್ದರೂ ಕಾಯಿಲೆಗಳು ಗ್ಯಾರಂಟಿ ಗುಣ ಆಗ್ತದೆ. ಇದರಲ್ಲಿ ಎರಡೇ ಮಾತೇ ಇಲ್ಲ. ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ. ನಾನು ಯಾವುದನ್ನು ಪ್ರಚಾರಕ್ಕೋಸ್ಕರ ನಾನು ಯಾವುದೂ ಮಾಡಲ್ಲ. ನಾನು ಇರೋ ತಕ್ಕ ಈಗ ನನ್ನಷ್ಟು ಆನೆಸ್ಟಾಗಿ ಮಾಡೋರು ಯಾರೂ ಬರೋಲ್ಲ. ನನ್ನ ಇದರಲ್ಲಿ ಮಗನಿಗೂ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಬಟ್ ಆದರೆ ಯಾರೂ ಬರೋಲ್ಲ. ಬಟ್ ಆದರೆ ನನ್ನ ಮಕ್ಕಳು, ನನ್ನ ಇದು ಉಳ್ಸೋಕ್ಕೆ ನಮ್ಮ ಅಪ್ಪಂದು ನಾನು ಉಳಿಸ್ತಾ ಇದ್ದೀನಿ. ಭಾರಿ ಶ್ರಮಪಟ್ಟು ಗುರುಗಳು ಅದ್ರ ಗುರುಗಳು ನನಗೆ ತೋರಿಸಕ್ಕಂಥ ಔಷಧಿಗಳ್ದೆಲ್ಲ ವಿಡಿಯೋಗಳು ಮಾಡ್ತೀನಿ. ಪ್ರತಿಯೊಂದು ಯಾವುದೇ ಕಾಯಿಲೆಗಿರಲಿ ಹೇಳ್ದನಲ್ಲ, ಗ್ಯಾಂಗ್ರೀನು ವಾಸಿ ಮಾಡ್ತೀನಿ. ಯಾರೇ ಇರಲಿ ಬನ್ನಿ. ದುಡ್ಡಿರಲಿ ಇಲ್ಲದ ಹೋಗಲಿ ಯೋಚನೆ ಮಾಡಬೇಡಿ, ಬನ್ನಿ. ನಿಮ್ಮಲ್ಲಿರೋದು ಕೊಡಿ ಸಾಕು. ಕಾಯಿಲೆ ವಾಸಿ ಆದ್ರೆ ಆಗೋ ಖುಷಿ ನೋಡಿ. ಇವತ್ತು ನನಗೆ ಖುಷಿ ಆಗೋದೆ. ಅವರಲ್ಲಿ ಫೋನ್ ಮಾಡಿದಾಗ ಹೇಳೋರು ಇನ್ನೂ ಇಡ್ತದೆ, ಆವಾಗ ಬೇಜಾರಾಗೋದು. ಇವತ್ತು ನೋಡಿದಾಗ ಖುಷಿ ಆಯಿತು. ಇಷ್ಟೇ ನಮಗೆ ಬರ್ತಕ್ಕಂಥ. ಕೋಟಿ ರೂಪಾಯಿ ಕೊಟ್ಟರು ಖುಷಿ ಬರೋಲ್ಲ ಸ್ನೇಹಿತರೆ. ಇದು ಈ ಥರ ಇದೆ. ಗಾಯ ವಾಸಿಯಾಗಿದೆ. ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೆ. ಅಸಹಾಯಕರು ಅಂದರೆ ಪಾಪ ದುಡಿಮೆ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ತೋರಿಸೋ ಕೆಪಾಸಿಟಿ ಇರೋಲ್ಲ. ಅಂಥವ್ರಿಗೆ ಅನುಕೂಲ ಆಗಲಿ. ನಾನು ಅಂಥವ್ರಿಗೆ ಅನುಕೂಲ ಮಾಡಿಕೊಡ್ತೀನಿ. ದಯಮಾಡಿ ಸಹಕಾರ ಕೊಡಿ. ಯಾವುದೊಂದಕ್ಕೂ ನೀವು ಸಹಕಾರ ಕೊಟ್ಟರೆ ನಾನು ಮಾಡೋಕ್ಕಾಗ್ತದೆ. ಎಷ್ಟೋ ಜನಗಳು ನೋಡಿರ್ತೀರ, ಎಷ್ಟೋ ಜನಗಳು ಮಾಡ್ತಾಯಿರ್ತೀರ. ಇದನ್ನು ಸಹಕಾರ ಮಾಡಿಕೊಡಿ ಅಷ್ಟೇ ನಾನು ನಿಮ್ಮಲ್ಲಿ ಕೇಳೋದು. ಎಲ್ಲ ಬಂದಿದ್ದಾರೆ, ಅವರೆಲ್ಲ ಕೂಲಿ ಮಾಡ್ಕೊಂಡು ತಿಂತಾಯಿದ್ದಾರೆ. ಅವ್ರ ಹತ್ರ ನಾನು ಕಾಸು ಜಾಸ್ತಿ ಹೆಂಗೆ ಇಸ್ಕೊಳಕ್ಕಾಗ್ತದೆ? ನೋಡ್ಕೊಂಡು ನನಗೇನು ಮಾಡಬೇಕೋ ಅಷ್ಟನ್ನು ತೊಗೊತಾ ಇದ್ದೀನಿ. ಯಾರು ಯೋಚನೆ ಮಾಡಬೇಡಿ ಅಮೌಂಟ್ಗೆ. ಎದ್ರಕ್ಕೆ ಹೋಗ್ಬಿಡಿ. 10-15 ಸಾವಿರ ಇಲ್ಲಿ ನಮ್ಮ ಹತ್ರ ಇಲ್ಲ. ದಯವಿಟ್ಟು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.